ಆದ್ರೆ ಬೈಕ್ ಒಂದು ಸೈಕ್ ಚೌಕ್ ಕೊಟ್ಟಿದ್ದು ಮಾತ್ರ ಕ್ರೇಜಿ ಚೌಕ್ ಕೊಟ್ಟಿದ್ದು ಮಾತ್ರ. ಏನಾಯ್ತು? ಅವನು ನಿಧಾನಕ್ಕೆ ಟರ್ನ್ ಮಾಡ್ತಿದ್ದ. ಅವನು ನನ್ನ ನಿಲ್ಸ್ತಾನೆ ಅಂತ ಅನ್ಕೊಂಡ. ನಾನು ಸ್ಲೋ ಮಾಡಿದೆ, ನಿಲ್ಸ್ಲಿಲ್ಲ ಆಯ್ತಾ. ಅವನು ನಿಧಾನಕ್ಕೆ ಟರ್ನ್ ಮಾಡಕ್ ಹೋದ, ನಾನು ಸ್ಲೋ ಮಾಡಿದೆ, ಜಸ್ಟ್ ಡಿವೈಡ್ ಮಾಡಿ ಹಿಂಗೆ ತೊಗೊಂಡೆ ಅಷ್ಟೇ. ಸೆಕೆಂಡ್ ಎದ್ರಾಗ ಊಟ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಹತ್ರ ಇದೆ 2022 ಮಾಡೆಲ್ ಬಲೆನೋ. ಈ ಗಾಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಒನ್ ಆಫ್ ದ ಮೋಸ್ಟ್ ಫೇಮಸ್ ಹ್ಯಾಚ್ಬ್ಯಾಕ್ಸ್ ಇನ್ ಇಂಡಿಯಾ. ಇದು ಬಂದು ಮಿಡ್ ವೇರಿಯಂಟ್. ಇದರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಅರೌಂಡ್ 9.5 lakhs ಇದೆ. ಇದರಲ್ಲಿ 1.2 ಲೀಟರ್ ಕೆ ಸೀರೀಸ್ ಪೆಟ್ರೋಲ್ ಎಂಜಿನ್ನ ಕೊಟ್ಟಿದ್ದಾರೆ. ಇದು 88.5 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 113 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರ ಮೈಲೇಜ್ 20 to 25 ಬರುತ್ತೆ ಅಂತ ಕಂಪ್ನಿ ಕ್ಲೇಮ್ ಮಾಡುತ್ತೆ. ಆದರೆ ಬರ್ತಿರೋದು ಬರೀ 16 ಮಾತ್ರ. ಇದನ್ನು ತೊಗೊಂಡು 3 ವರ್ಷ ಆಯಿತು. ಆದರೆ ಇದರಲ್ಲಿ ಪವರ್ ಲಾಸ್ ಆ ಥರ ಏನು ಇಶ್ಯೂಸ್ ಬಂದಿಲ್ಲ. ಇದ್ರ ಹಿಂದ್ಗಡೆ ಲುಕ್ಕು ಸ್ಲೀಕ್ ಆ್ಯಂಡ್ ಟಿಪಿಕಲ್ ಹ್ಯಾಚ್ಬ್ಯಾಕ್ ಗಾಡಿ ಥರ ಕೊಟ್ಟಿದ್ದಾರೆ. ಇದರ ಟಾಪ್ ಮಾಡೆಲಲ್ಲಿ ಡೈಮಂಡ್ ಕಟ್ ಅಲಾಯ್ಸ್, ಸನ್ರೂಫ್ ಮತ್ತು ಹೆಡ್ಸ್ ಅಪ್ ಡಿಸ್ಪ್ಲೇ ಕೂಡ ಕೊಡ್ತಾರೆ. ಇದರ ಎಂಜಿನ್ ಕೆಪಾಸಿಟಿ 1200 cc ಇದೆ. ಇದರಲ್ಲಿ 4 ಸಿಲಿಂಡರ್ ಜೆಟ್ ಪೆಟ್ರೋಲ್ ಎಂಜಿನ್ ಬರುತ್ತೆ. ಇದರಲ್ಲಿ ಬೋತ್ 5 ಸ್ಪೀಡ್ ಮ್ಯಾನ್ಯುಯಲ್ ಆ್ಯಂಡ್ ಆಟೋಮ್ಯಾಟಿಕ್ ಟ್ರಾನ್ಸಿಷನ್ ಬರುತ್ತೆ. ಹಳೆ ಬಲೆನೋಗೆ ಕಂಪೇರ್ ಮಾಡಿದ್ರೆ ಇದ್ರ ಲುಕ್ಸ್ ಎನ್ಹಾನ್ಸ್ ಮಾಡಿದ್ದಾರೆ. ಫೇಸ್ ಲಿಫ್ಟ್ ನೀವು ನೋಡ್ಬೋದು, ಹಳೆ ಬಲೆನೋಗೂ ಹೊಸ ಬಲೆನೋಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಮಾರುತಿದು ಹಳೆ ಗಾಡಿಗಳಲ್ಲಿ ಬಿಲ್ಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಆದರೆ ಇವಾಗ ಇದಕ್ಕೆ ಭಾರತ್ ಎನ್ಕ್ಯಾಬಿಂದ 4 ಸ್ಟಾರ್ ರೇಟಿಂಗ್ನ ಕೊಟ್ಟಿದ್ದಾರೆ ಫಾರ್ ಬೋತ್ ಅಡಲ್ಟ್ ಆ್ಯಂಡ್ ಚೈಲ್ಡ್ ಪ್ಯಾಸೆಂಜರ್. ಇದರಲ್ಲಿ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಮುಂದ್ಗಡೆ 4, ಹಿಂದ್ಗಡೆ 2 ಏರ್ ಬ್ಯಾಗ್ಸ್ನ ಕೊಟ್ಟಿದ್ದಾರೆ. ನೀವು ನೋಡ್ತಿರೋ ಹಾಗೆ ಗಾಡಿ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ. ಇದಕ್ಕೆ ಕಾರಣ ಏನಂದರೆ ಇದರ ಹ್ಯಾಂಡಲ್ ಬಾರ್ಸಲ್ಲಿ ಕ್ರೋಮ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಾರ್ಸ್ ಮತ್ತು ವಿಂಡೋ ಸೈಡ್ ಲೈನಿಂಗಲ್ಲಿ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಆಫ್ ರೋಡಿಂಗ್ ಸ್ವಲ್ಪ ಕಷ್ಟ, ಅದೇ ಲಾಂಗ್ ಡ್ರೈವ್ಸ್ ಹೋಗ್ಬೇಕಂದ್ರೆ ಬ್ಯಾಕ್ ಪೇನ್ ಏನೂ ಬರಲ್ಲ, ಆರಾಮಾಗಿ ಹೋಗ್ಬೋದು. ಗಾಡಿ ಪವರ್ ತುಂಬ ಚೆನ್ನಾಗಿದೆ. ಸಿಟಿ ಓಡಾಡೋಕ್ಕೆ ಗಾಡಿ ತುಂಬ ಚೆನ್ನಾಗಿದೆ. ನನಗೆ ಈ ಗಾಡಿ ಓಡಿಸಿದ ಮೇಲೆ ಏನು ಅನಿಸ್ತು ಅಂದರೆ ಇದ್ರದ್ದು ವಿಸಿಬಿಲಿಟಿ ಸ್ವಲ್ಪ ರೆಸ್ಟ್ರಿಕ್ಟ್ ಆಗಿದೆ. ಅಂದರೆ ಸೈಡಲ್ಲಿ ಮತ್ತು ಮುಂದ್ಗಡೆ ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಆಗಿದೆ. ಕಂಪ್ನಿಯಿಂದ ಕೊಡೋ ವಿಂಡ್ಶೀಲ್ಡ್ ಟಿಂಟೆಡ್ ಆಗಿರಲ್ಲ. ಸೊ ರಾತ್ರಿ ಏನಾಗುತ್ತೆ ಅಂದರೆ ಮುಂದೆ ಬರ್ತಿರೋ ಗಾಡಿಗಳದ್ದು ಲೈಟ್ ಹೊಡೆದು ವಿಸಿಬಿಲಿಟಿ ತುಂಬ ಕಮ್ಮಿ ಆಗುತ್ತೆ. ಗಾಡಿ ತುಂಬ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಗಾಡಿ ಟ್ರಾಫಿಕಲ್ಲಿ ಈಸಿ ಆಗುತ್ತೆ. ಮತ್ತು ಪಾರ್ಕಿಂಗ್ ಅಂತ ಬಂದರೆ ಪಾರ್ಕಿಂಗು ಕೂಡ ಈಸಿಯಾಗಿ ಮಾಡ್ಬೋದು. ಗಾಡಿದು ಒಳಗಡೆ ನೀವು ನೋಡ್ಬೋದು 9 inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಎಸಿಗೆಲ್ಲ ಫಿಸಿಕಲ್ ಸ್ವಿಚಸ್ ಕೊಟ್ಟಿದ್ದಾರೆ. ಮತ್ತು ಡ್ರೈವರ್ ಸೀಟಲ್ಲಿ ಮೇನ್ ಕಂಟ್ರೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಡಲ್ಲ, ಅನಲಾಗ್ದೇ ಬರುತ್ತೆ. ಬ್ಯಾಕ್ ಸೀಟಲ್ಲಿ 3 ಮೆಂಬರ್ಸ್ ಆರಾಮಾಗಿ ಕೂತ್ಕೋಬಹುದು. ಇದರ ಹಿಂದ್ಗಡೆ ಬುಟ್ ನೀವು ನೋಡ್ಬೋದು. ಇದರಲ್ಲಿ 318 ಲೀಟರ್ಸ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತೆ ಅದರ ಮೇಲೂ ಕೂಡ ಚಿಕ್ಕ ಪುಟ್ಟ ಸಾಮಾನು ಏನಾದ್ರು ಇದ್ರೆ ಇಟ್ಕೋಬಹುದು. ಇದ್ರದ್ದು ಓವರ್ ಆಲ್ ಸೈಡ್ ಲುಕ್ ನೀವು ನೋಡ್ಬೋದು. ನೀವು ಹಳೆ ಬಲೆನೋನ ನೋಡಿರ್ಬೋದು. ಹಳೆ ಬಲೆನೋಗೂ ಈ ಬಲೆನೋಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಫೇಸ್ ಲಿಫ್ಟ್ ಆಗಿದೆ ಮತ್ತೆ ಲುಕ್ಸ್ ಕೂಡ ಚೆನ್ನಾಗಿ ಕಾಣುತ್ತೆ. ಒಳಗಡೆ ನೋಡೋದಾದ್ರೆ ಇದ್ರ ಸೀಟ್ನ ಸ್ಪೋರ್ಟ್ಸ್ ಗಾಡಿಗಳಲ್ಲಿ ಕೊಡೋ ಹಾಗೆ ಕೊಟ್ಟಿದ್ದಾರೆ. ಇದು ಲಾಂಗ್ ರೈಡಲ್ಲಿ ಅಡ್ವಾಂಟೇಜ್ ಕೊಡುತ್ತೆ. ಆದರೆ ಹತ್ತು ಇಳಿಯೋದು ಏನಾದ್ರು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಯಾಚ್ಬ್ಯಾಕ್ಸ್ನ ಡ್ರಿಫ್ಟಿಗೆ ಯೂಸ್ ಮಾಡ್ತಾರೆ. ನಾವು ಮಾಡೋಣ. ಹಿಂದೆ ಯಾರೋದು? ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾಲ್ಚೆಂಡು. ನನಗೆ ನಾನೇನೆ ಡೈಮಂಡು, ಆ ವೈರಿಗಳಿಗೆ ನಾ ಚೂರ್ಚೆಂಡು. ಯಾರಿಗಾಗಲ್ಲ ನಾ ಬೆಂಡು, ಯಾರಿಗಾಗಲ್ಲ ನಾ ಬೆಂಡು. ಈ ಬೆಂಕಿ ಚೆಂಡು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡೋರು ದಡ್ಡರಲ್ಲ. ಅಪ್ಪ ಅಮ್ಮನ ಯಾರು ಇಲ್ಲ ಇಲ್ಲಿ ನನಗೆ.
ವಿಡಿಯೋ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಓಂ ನಮಃ ಶಿವಾಯ, ಜಯ ಮಹಾಕಾಲ್.